ಚಂದನ, ಏನಿದು? ಈ ವ್ಯಕ್ತಿ ಎಲ್ಲರೆದುರು ಹೀಗೆ ನನ್ನ ಪಕ್ಕವೇ ಕುಳಿತಿದ್ದಾರೆ. ಇವರೆಲ್ಲ ಏನೆಂದುಕೊಳ್ಳುವುದಿಲ್ಲ ಎಂದುಕೊಂಡೇ ಎಲ್ಲರತ್ತ ನೋಡಿದಳು. ಯಾರ ಮುಖದಲ್ಲೂ ಪ್ರಶ್ನೆಗಳು, ನಗು ಕಾಣಲಿಲ್ಲ. ಎಲ್ಲ ವಿಚಿತ್ರವಾಗಿದೆ ಹೇಳಿಕೊಂಡವಳಿಗೆ ನೆತ್ತಿ ಹತ್ತಿದಂತಾಗಿತ್ತು. ಗೌತಮ್ ನಾಲಾಯಕ್, ನಿಧಾನ ಹೇಳಿ ತನ್ನ ಮುಂದಿದ್ದ ನೀರನ್ನು ಅವಳಿಗೆ ಕುಡಿಸಿ ನೆತ್ತಿ ತಟ್ಟಿದ. ಅಷ್ಟು ಸನಿಹ ಬಂದು ಹೀಗೆ ನೀರು ಕುಡಿಸಿ ನೆತ್ತಿ ತಟ್ಟಿದ ರೀತಿಗೆ ಇವರೆಲ್ಲ ಏನು ಎಂದುಕೊಳ್ಳುವುದರ ಜೊತೆಗೆ ಇವರು ನನ್ನನ್ನು ಏನು ಅಂತ ಕರೆದದ್ದು ಹೇಳಿಕೊಂಡವಳು ಅವನತ್ತ ನೋಡಿ, ಯಾಕೆ ನನ್ನನ್ನು ನಾಲಾಯಕ್ ಎಂದು ಕರೆದದ್ದು ಕೇಳಿದ್ದಳು. ಅವಳ ಮಾತಿಗೆ ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು. ಗೌತಮ್, ನೀನು ನೆನಪಿನ ಶಕ್ತಿ ಕಳೆದುಕೊಳ್ಳೋ ಮೊದಲು ನಮ್ಮ ಮನೆಯಲ್ಲಿದ್ದಾಗ ಅಂಥ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದದು. ಹಾಗೆಲ್ಲ ನಿನ್ನ ನಾಲಾಯಕ್ ಎಂದು ಕರೆಯುತ್ತಿದ್ದದು. ಅದಕ್ಕೆ ಈಗಲೂ ಹಾಗೆ ಬಾಯಿಗೆ ಬಂದು ಬಿಡ್ತು ಎಂದಿದ್ದ. ಚಂದನ, ನಮ್ಮ ಮಮ್ಮಿ ಪ್ರಕಾರ ನಾನು ಸ್ವಲ್ಪ ದಡ್ಡಿ. ಈಗಿನ ಕಾಲದ ಹುಡುಗಿಯರಷ್ಟು ಫಾಸ್ಟ್ ಇಲ್ಲ. ಆದರೆ ನಾಲಾಯಕ್ ಎನಿಸುವಂಥ ಕೆಲಸ ನಾನು ಖಂಡಿತ ಮಾಡಿರುವುದಿಲ್ಲ ಎಂದು ಹೇಳಿದವಳ ಮುಖದಲ್ಲಿ ಕೊಂಚ ಮಟ್ಟಿನ ಕೋಪ ಮೂಡಿತು. ಎಲ್ಲರಿಗೂ ಚಂದನಳ ಈ ರೂಪ ಹೊಸದು. ಯಾವಾಗಲೂ ಮುದ್ದು ನಗುಮುಖದ ಚೆಲುವೆಯನ್ನು ನೋಡುತ್ತಿದ್ದವರಿಗೆ ಈ ರೀತಿ ಮಂಕಾಗಿರುವುದು, ಹಾಗೆ ಪ್ರಶ್ನೆ ಕೇಳುವುದು ಹೊಸದು ಎನಿಸಿತು. ತಿಂಡಿ ತಿಂದದ್ದು ಮುಗಿಯುತ್ತಲೇ ಎಲ್ಲರೂ ಅಪರಿಚಿತರು. ಹೇಗೆ ಕುಳಿತು ಮಾತನಾಡಲಿ ಯೋಚಿಸುತ್ತಿದ್ದವಳ ಮುಜುಗರ ಕಂಡು ಪಾವನಿ, ಚಂದನ, ದೂರದ ಪ್ರಯಾಣ ಮಾಡಿ ಬಂದಿದ್ಯಾ, ಹೋಗಿ ಮಲಗು ಎಂದಿದ್ದಳು. ಅಷ್ಟು ಹೇಳಿದ್ದೆ ಸಾಕು ಎನ್ನುವಂತೆ ಚಂದನ ತನಗೆಂದು ಹೇಳಿದ್ದ ರೂಮಿನ ಕಡೆಗೆ ನಡೆದಿದ್ದಳು. ಗೌತಮ್ ಕೂಡ ಅವಳ ಮನಸ್ಥಿತಿ ಅಂದಾಜಿಸಿ ತನ್ನ ಮನೆಯಲ್ಲಿ ತನ್ನವರ ಜೊತೆಗಿರಲು ಎಷ್ಟು ಮುಜುಗರ ಪಡುತ್ತಿದ್ದಾಳೆ ನೆನೆದು ಬೇಸರಗೊಂಡಿದ್ದ. ಪಾವನಿ ಎಲ್ಲರೂ ಹಾಲಿನಲ್ಲಿ ಉಳಿದಿದ್ದರು. ಮಹೇಂದ್ರ ಅವರು, ಮುಂದೆ ಹೇಗೆ? ಚಂದನ ನಮ್ಮ ಮನೆಯಲ್ಲೇ ಇದ್ದಿದ್ದರೆ ಆಗಿರುತ್ತಿತ್ತು. ನಮ್ಮ ಮನೆಯ ಸೊಸೆಯನ್ನು ರಾಜು ಅವರ ಮನೆಯಲ್ಲಿ ಇರಿಸುವುದು ಎಷ್ಟು ಸರಿ ಎಂದಿದ್ದರು. ಗೌತಮ್, ನಾನು ಕೂಡ ಅದನ್ನೇ ಯೋಚಿಸುತ್ತಿದ್ದೇನೆ. ಇಲ್ಲೇ ಉಳಿಸಿಕೊಳ್ಳಲು ಏನಾದರೂ ಬಲವಾದ ಕಾರಣ ಹುಡುಕಬೇಕು. ಇಲ್ಲದೇ ಇದ್ದರೆ ಪ್ರಶ್ನೆ ಮಾಡುತ್ತಾಳೆ ಅಥವಾ ಹೀಗೆ ಯೋಚಿಸುತ್ತಾ ಮುಖ ಇಟ್ಟುಕೊಂಡು ಉಳಿಯುತ್ತಾಳೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಹೇಳುತ್ತಾ ಹೊರಗೆದ್ದು ನಡೆದಿದ್ದ. ಇಂದ್ರಾಣಿ ಅವರು, ರಮೇಶ್, ಸ್ವಲ್ಪ ಜೊತೆಯಲ್ಲಿ ಹೋಗಿ 4 ಮಾತಾಡಿ ಸಮಾಧಾನ ಮಾಡು, ಅರ್ಥ ಮಾಡಿಸು ಎಂದಿದ್ದರು. ರಮೇಶ್ ಅವನ ಹಿಂದೆಯೇ ಬಂದಿದ್ದವನು ತೋಟದಲ್ಲಿ ಕುಳಿತಿದ್ದ. ಗೌತಮ್ ಎದುರಿನ ಕುರ್ಚಿ ಎಳೆದು ಕುಳಿತು ಸ್ನೇಹಿತ ಒಮ್ಮೆ ತನ್ನ ಬಳಿ ಮಾತನಾಡುವಾಗ ಅವಳೊಂದಿಗಿನ ಪರಿಚಯ ಹಾಗೆ ಕೆಲವೊಂದು ಘಟನೆ ಹೇಳಿದ್ದು ನೆನಪು ಮಾಡಿಕೊಂಡವನು. ಹಾಗೆ ಎಷ್ಟೋ ವರ್ಷದ ಪರಿಚಯ ಎಂದು ಕೂಡ ತಿಳಿದಿದ್ದ ಕಾರಣ, ಗೌತಮ್, ನೀನು ಒಂದು ವಿಷಯ ಅರ್ಥ ಮಾಡಿಕೊ. ಈ ಮೊದಲು ಚಂದನ ನಿನ್ನ ಜೀವನಕ್ಕೆ ಬಂದಾಗ ಅವಳಿಗೆ 18 ವರ್ಷ. ತುಂಬ ಮುಗ್ಧತೆ, ಜೊತೆಗೆ ಆಗತಾನೆ ಯೌವನಕ್ಕೆ ಕಾಲಿಟ್ಟ ದಿನಗಳು, ಜೊತೆಗೆ ಹೊಸ ಜಾಗ, ಹೊಸ ಪರಿಸರ. ನಿನ್ನ ಅವಳ ಪರಿಚಯ ಸ್ನೇಹ ಶುರುವಾಗಿತ್ತು. ಅಂಥ ಸಮಯದಲ್ಲಿ ಅವಳಿಗೆ ಅಷ್ಟು ಯೋಚಿಸುವ ಪ್ರಬುದ್ಧತೆ ಆಗ ಇರಲಿಲ್ಲ. ನೀನು ಏನೇ ಹೇಳಿದ್ರು ರೇಗಿದ್ರು ಅವಳ ಮನದಲ್ಲಿ ನೀನು ನಿಂತಿದ್ದ ಕಾರಣ ಅದನ್ನು ಅವಳು ಸಹಜವಾಗಿ ತೆಗೆದುಕೊಳ್ಳುತ್ತಿದ್ದಳು. ಹೆಚ್ಚಾಗಿ ಭಾವಿಸಲು ಹೋಗುತ್ತಿರಲಿಲ್ಲ ಎನ್ನುತ್ತಿದ್ದಂತೆ, ಗೌತಮ್, ನಿನ್ನ ಮಾತಿನ ಅರ್ಥ ಏನು ಎಂದಿದ್ದ. ರಮೇಶ್, ಹಾಗಲ್ಲ ಕಣು. ಚಂದನ ಈ 5 ವರ್ಷದ ನೆನಪಿನ ಶಕ್ತಿ ಮರೆತಿರ್ಬೋದು. ಆದರೆ ನಿನ್ನ ಅವಳ ಪರಿಚಯವಾಗಿ 5 ವರ್ಷ ಕಳೆದಿದೆ. 5 ವರ್ಷದ ಹಿಂದಿನ ಮುಗ್ಧತೆಯನ್ನು ಈಗ 23 ವರ್ಷದ ಚಂದನಳಲ್ಲಿ ಹುಡುಕಲು ಹೋಗಬೇಡ. ಈಗ ಮೊದಲಿಗಿಂತ ಯೋಚಿಸುವ ಶಕ್ತಿ ಇದೆ. ಸಾಲದಕ್ಕೆ ಹೀಗೆ ಪ್ರಶ್ನಿಸ್ತಾಳೆ ಕೂಡ. ಅದಕ್ಕೆಲ್ಲ ನೀನು ತಯಾರಾಗಿರಬೇಕು ಎಂದಿದ್ದ. ಗೌತಮ್ಗೆ ಗೆಳೆಯ ಹೇಳಿದ ಮಾತಿನಲ್ಲಿ ಸತ್ಯವಿದೆ ಎನಿಸಿತು. 5 ವರ್ಷಗಳ ಹಿಂದಿನ ಮುಗ್ಧತೆಯೇ ಈಗಲೂ ಇದ್ದರೂ ಆಲೋಚಿಸುವ ಶಕ್ತಿ ಬೆಳೆದಿದೆ. ಆ ದಿನಗಳಲ್ಲಿ ತನ್ನನ್ನು ನೋಡುತ್ತಲೇ ಹೆದರಿ ಓಡಿ ಹೋಗುತ್ತಿದ್ದವಳ ನೆನಪಾಗಿ ಮತ್ತೆ ಆ ದಿನಗಳು ಬರಬಾರ್ದ ಯೋಚಿಸಿ ಕುರ್ಚಿಗೆ ಹೊರಗೆ ಕುಳಿತಿದ್ದ. ರಮೇಶ್, ನಾನು ಹೇಳಿದ್ದು ಅರ್ಥ ಆಯ್ತೇನೋ? 1 ವರ್ಷ ಇಬ್ಬರು ಜೊತೆಗೆ ಇದ್ದೀರಾ, ಸಲಿಗೆ ಆತ್ಮೀಯತೆ ಜೋರಾಗಿಯೇ ಇರುತ್ತದೆ. ನೀನು ಇನ್ನೂ ಅದೇ ಮನಸ್ಥಿತಿಯಲ್ಲಿದ್ದು ಮುಂದುವರಿಯಲು ನೋಡಿದರೆ ಕಷ್ಟ. ಯಾಕೆಂದರೆ ಈಗ ಅವಳಿಗೆ ಪ್ರತಿಯೊಂದು ಹೊಸದೇ ಎಂದಿದ್ದ. ಗೌತಮ್ಗೆ ಅರ್ಥವಾಗಿತ್ತು. ಮೈ ಮುರಿಯುತ್ತಾ ಎದ್ದು ನಿಂತವನು. ಅವಳ ನೋಡಿ ಬರ್ತೀನಿ, ನೀನು ಹೇಳಿದಷ್ಟು ಸುಲಭ ಅಲ್ಲ ಎಂದಿದ್ದ. ಗೊತ್ತು, ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರು, ಮನೆ ಕಡೆ ನಡೆದಿದ್ದ ಗೆಳೆಯನಿಗೆ ಹೇಳಿದ್ದ. ರೂಮಿನ ಒಳಗೆ ಬಂದ ಗೌತಮ್ ನಂತರವೇ ಅಂದುಕೊಂಡಿದ್ದು, ಹೇಳಿ ಬರಬೇಕಾಗಿತ್ತೇನು. ಅವಳ ಮನೆಯಲ್ಲಿ ಅವಳ ರೂಮ್ ಬಿಟ್ಟುಕೊಡಲು ಎಷ್ಟು ಯೋಚನೆ ಮಾಡಿದ್ದಳು. ಈಗ ಬೇರೆ ವ್ಯಕ್ತಿ ತನ್ನ ರೂಮ್ಗೆ ಬಂದಿದ್ದಾನೆ ಅಂದುಕೊಳ್ಬೋದು ಅಂತ ಅನಿಸಿಕೆ ಬಂದಾಗ ಬೇಸರ ಮುಖ ಮಾಡಿದ್ದ. ಆದರೆ ಅದಾಗಲೇ ಬಂದಾಗಿತ್ತು. ಯೋಚಿಸುತ್ತಾ ಕುಳಿತಿದ್ದ ಚಂದನ ಅವನನ್ನು ನೋಡುತ್ತಲೇ ಎದ್ದು ನಿಂತವಳು
ಮನೆಯವರೆಲ್ಲ ಏನೆಂದುಕೊಳ್ಳುವುದಿಲ್ಲ. ಈ ವ್ಯಕ್ತಿ ಹೀಗೆ ನನ್ನ ರೂಮಿಗೆ ಬಂದಿದ್ದರೆ ಬರೋ ಮೊದಲು ಒಂದು ಮಾತಾದರೂ ಕೇಳಬೇಕು ತಾನೆ ಹೇಳಿಕೊಂಡಿದ್ದವಳು ಎದ್ದು ನಿಂತಿದ್ದಳು. ಪರವಾಗಿಲ್ಲ, ಕುಳಿತುಕೋ. ಇಲ್ಲಿ ನಿನಗೇನಾದರೂ ಅನ್ಕಂಫರ್ಟೇಬಲ್ ಅನಿಸುತ್ತಾ? ಏನಾದರೂ ಬೇಕಾಗಿದೆಯಾ ಕೇಳೋಣ ಎಂದುಕೊಂಡು ಬಂದೆ. ಚಂದನ ನೇರವಾಗಿ, ಏನು ಬೇಡ, ಎಲ್ಲವೂ ತಂದಿದ್ದೇನೆ. ಆದರೆ ನೀವು ಹೀಗೆ ಬಂದರೆ ಮನೆಯವರು ಏನೆಂದುಕೊಳ್ಳುವುದಿಲ್ಲ. ನನಗೂ ಕೂಡ ಅವರ ನಡುವೆ ಹೋಗಲು ಮುಜುಗರವಾಗುತ್ತದೆ ಎಂದಿದ್ದಳು. ಗೌತಮ್ ಅವಳನ್ನು ಈ ಮನಸ್ಥಿತಿಯಿಂದ ಹೊರಗೆ ತರಲು, ಮನೆಯವರೆಲ್ಲ ಏನು ಅಂದುಕೊಳ್ಳುವುದಿಲ್ಲ. ಮೊದಲೆಲ್ಲ ಈ ಮನೆಗೆ ಬಂದಾಗ ನೀನು ಹೆಚ್ಚಾಗಿ ನನ್ನ ರೂಮಿನಲ್ಲಿಯೇ ಉಳಿಯುತ್ತಿದ್ದೆ ಎನ್ನುತ್ತಲೇ ಚಂದನ ಮುಖದಲ್ಲಿ ಆಶ್ಚರ್ಯದ ಜೊತೆಗೆ ಕೋಪ, ಅರ್ಥವಾಗದ ಭಾವನೆ ಎಲ್ಲವೂ ಮೂಡಿತು. ಎಚ್ಚೆತ್ತ ಗೌತಮ್, ಅಂದರೆ ಮ್ಯಾಕ್ಸ್ನ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥವಾಗದೇ ಇದ್ದಾಗ ಅದನ್ನು ನೀನು ನನ್ನ ಬಳಿಯೇ ಕೇಳುತ್ತಿದ್ದದು. ನಾನೇ ಹೇಳಿಕೊಡುತ್ತಿದ್ದೆ. ಹಾಗೆಲ್ಲ ರೂಮಿನಲ್ಲಿಯೇ ಉಳಿಯುತ್ತಿದ್ದೆ. ಇನ್ನು ನೀನು ನನ್ನ ರೂಮಿಗೆ ಬಂದಾಗ ತಪ್ಪಾಗಿ ತಿಳಿಯುವಂತಹ ಮನಸ್ಥಿತಿ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ. ಈ ಮನೆಯ ಪೂರ ನಿನ್ನ ಓಡಾಟ ಇತ್ತು. ಒಮ್ಮೊಮ್ಮೆ ಕಾಫಿ, ಅಡಿಗೆ, ತಿಂಡಿ ಎಲ್ಲ ನೀನೇ ಮಾಡುತ್ತಿದ್ದೆ ಎಂದಿದ್ದ ಚಂದನ. ನನಗೆ ಮ್ಯಾಕ್ಸ್ ಚೆನ್ನಾಗಿ ಬರುತ್ತದೆ. ಕ್ಲಾಸ್ನಲ್ಲಿ ಮಾಡಿದ ಪಾಠವೇ ಸಾಕಾಗುತ್ತಿತ್ತು. ನಿಮ್ಮ ಬಳಿ ಯಾಕೆ ಕೇಳಿಸಿಕೊಳ್ಳುತ್ತಿದ್ದೆ? ಹಾಗೆ ಎಷ್ಟೇ ಮುಂದುವರೆದ ಕುಟುಂಬವಾದರೂ ಬೇರೆ ಮನೆಯ ಹುಡುಗಿ ಬಂದು ಆ ರೀತಿ ಅಪರಿಚಿತರ ರೂಮಿಗೆ ಹೋಗುವುದು ತಪ್ಪು ಅಲ್ವಾ? ಒಂದು ವೇಳೆ ಇಬ್ಬರ ನಡುವೆ ಸ್ನೇಹ, ಸಲುಗೆ ಇದ್ದರೆ ನಡೆಯಬಹುದೇನು ಎಂದವಳು. ನಮ್ಮಿಬ್ಬರ ನಡುವೆ ಅಂಥ ಸಲುಗೆ ಇತ್ತಾ? ಏನು ನೆನಪಾಗುತ್ತಿಲ್ಲವಲ್ಲ. ಸಣ್ಣದಾಗಿ ತಲೆ ಸಿಡಿತ ಶುರುವಾಗುತ್ತಿತ್ತು. ಗೌತಮ್ ಮತ್ತಷ್ಟು ಬಳಿ ಬಂದವನು. ನೋಡು, ಇದನ್ನೇ ಬೇಡ ಎಂದಿತು. ಹಳೆಯದನ್ನು ನೆನಪು ಮಾಡಿಕೊಳ್ಳಲು ಹೋಗಬೇಡ. ಅಕ್ಕಪಕ್ಕದ ಮನೆ 5 ವರ್ಷದ ಪರಿಚಯ, ಒಂದಿಷ್ಟು ಸ್ನೇಹ, ಸಲುಗೆ ಇರುತ್ತದೆ ಅಲ್ವಾ? ಹಾಗಾಗಿ ನೀನು ನನ್ನ ಕೋಣೆಗೆ ಬರುತ್ತಿದ್ದದು. 1-2 ದಿನದ ಪರಿಚಯ ಎಲ್ಲ ನಮ್ಮದು. ನಿನ್ನ ಎಲ್ಲ ಕೆಲಸಗಳಿಗೂ ನನ್ನನ್ನೇ ಅವಲಂಬಿಸಿರುತ್ತಿದ್ದೆ. ಮುಂದೆ ಕೂಡ ಅಷ್ಟೆ. ಸದ್ಯಕ್ಕೆ ಇಲ್ಲಿ ನಿಂಗೆಲ್ಲ ನಾನೇ. ಆರೋಗ್ಯದ ದೃಷ್ಟಿಯಿಂದ ಏನನ್ನು ಯೋಚಿಸಬೇಡ ಎಂದಿದ್ದನು. ಆಲೋಚನೆಗಳು ಬಂದ ಹಾಗೆ ಇರಲು ಬಿಟ್ಟು ಬಿಡು. ಮಾತ್ರೆ ತೆಗೆದುಕೊಂಡಿಯಾ ಕೇಳಿದ್ದ. ಗೌತಮ್ ಹೇಳಿದ್ದು ಅವಳಿಗೂ ಸರಿ ಎನಿಸಿತು. ಹೌದು, 5 ವರ್ಷ ಇಲ್ಲಿ ಕಳೆದಿದ್ದೇನೆ ಎಂದರೆ ಒಂದು ರೀತಿಯ ಪರಿಚಯ, ಸಲುಗೆ ಬೆಳೆದೇ ಇರುತ್ತದೆ. ಆದರೂ ಇಷ್ಟು ಕೋಪದ ವ್ಯಕ್ತಿಯ ಜೊತೆ ನಾನೇಗೆ ಸ್ನೇಹ ಮಾಡಿದೆ? ದಿನಗಳು ಕಳೆದ ಹಾಗೆ ಪರಿಚಯ ಮೂಡಿರ್ಬೋದು. ಇನ್ನು ಇವರ ಹೇಳಿದ ಹಾಗೆ ಮನೆಯವರು ಯಾವುದರ ಬಗ್ಗೆಯೂ ಹೆಚ್ಚಾಗಿ ಏನೂ ಅಂದುಕೊಳ್ಳುವುದಿಲ್ಲ ಎನ್ನಿಸುತ್ತದೆ. ದಿನಗಳು ಕಳೆದ ಹಾಗೆ ನಿಧಾನವಾಗಿ ಅರ್ಥವಾಗುತ್ತದೆ ಎಂದುಕೊಂಡಳು. ಮಾತ್ರೆ ಈಗ ತೆಗೆದುಕೊಳ್ಬೇಕು ಹೇಳುತ್ತಾ ತನ್ನ ಬ್ಯಾಗ್ನಿಂದ ಮೆಡಿಸನ್ ಇದ್ದ ಬಾಕ್ಸ್ ಹೊರಗೆ ತೆಗೆದಿದ್ದಳು. ರ್ಯಾಪರ್ ತೆರೆದು ಅವಳ ಕೈಗೆ ಮಾತ್ರೆ ಇಟ್ಟು ನೀರಿನ ಬಾಟಲ್ ಕೊಟ್ಟಿದ್ದ. ಚಂದನ, ಇವರ ನಡೆ ನೋಡಿದರೆ ನಮ್ಮಿಬ್ಬರಿಗೂ ಸ್ವಲ್ಪ ಪರಿಚಯ ಜಾಸ್ತಿಯೇ ಇತ್ತು ಎನ್ನಿಸ್ತದೆ. ಆದರೂ ಹೇಗೆ ಸಾಧ್ಯ? ಕಣ್ಣಿನಲ್ಲಿ ಕೆಂಡ ಇಟ್ಟುಕೊಂಡಿರುವ ವ್ಯಕ್ತಿಯ ಜೊತೆ ನನ್ನ ಸ್ನೇಹ? ಯೋಚಿಸುತ್ತಲೇ ಕೊಟ್ಟ ಮಾತ್ರೆ ನುಂಗಿದ್ದಳು. ಹಾಸಿಗೆ ಮೇಲಿದ್ದ ಮೊಬೈಲ್ ನೋಡಿದವನು, ನಿನ್ನ ಮೊಬೈಲ್ ಅಲ್ವಾ ಹೇಳುತ್ತಾ ಕೈಗೆ ತೆಗೆದುಕೊಂಡು ತನ್ನ ಮೊಬೈಲ್ ನಂಬರ್ ಮೂಡಿಸಿದವನು, ಏನೇ ವಿಷಯ ಇದ್ದರೂ ಸಮಸ್ಯೆಯಾದರೂ ಮೊದಲು ನನಗೆ ಫೋನ್ ಮಾಡಿ ತಿಳಿಸಬೇಕು ಎಂದಿದ್ದ. ಕ್ಷಣ ಅವನತ್ತ ನೋಡಿದವಳಿಗೆ ಕಣ್ಣುಗಳಲ್ಲಿದ್ದ ಕಾಳಜಿ, ಗಂಭೀರತೆ ಇಷ್ಟವಾಗಿತ್ತು. ಸರಿ ಎನ್ನುವಂತೆ ತಲೆ ಆಡಿಸಿದವಳು ಹೊರಗೆ ಹೋಗಲು ನೋಡಿದಾಗ ಅರ್ಥ ಮಾಡಿಕೊಂಡವನು, ಮಲಗು, ನಾನೇ ಹೊರಗೆ ಹೋಗ್ತೇನೆ. ಹಾಗೆ ನಾಳೆಯಿಂದ ಕಾಲೇಜ್ಗೆ ಹೋಗ್ತೀಯಾ ಅಥವಾ ಇನ್ನೊಂದೆರಡು ದಿನ ಮನೆಯಲ್ಲೇ ಇದ್ದು ರೆಸ್ಟ್ ತೆಗೆದುಕೊಂಡು ಹೋಗ್ತೀಯಾ? ಯೋಚನೆ ಮಾಡು ಹೇಳಿದವನು ಅವಳನ್ನು ನೋಡುತ್ತಾ ಮನಸ್ಸಿಲ್ಲದವನಂತೆ ಹೊರಗೆ ನಡೆದಿದ್ದ. ಚಂದನ ಕುಳಿತು ಒಂದಷ್ಟು ಹೊತ್ತು ಯೋಚಿಸಿದವಳು. ಮೊದಲು ಯೋಚಿಸುವುದು ಬಿಡಬೇಕು, ಇದೇ ಆಗಿ ಹೋಗಿದೆ ಎಂದುಕೊಳ್ಳುತ್ತಲೇ ತನ್ನ ದೊಡ್ಡಮ್ಮನಿಗೆ ಕರೆ ಮಾಡಿದಳು. ಗೌತಮ್ ಮೂಲಕ ಇಂದ್ರಾಣಿಯವರು ಮೊದಲೇ ಪದ್ಮ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಕಾರಣ ಅವಳ ಕರೆ ಸ್ವೀಕರಿಸಿ ಮಾತನಾಡಿದರು. ನಾಳೆ ಬರುತ್ತೇನೆ, ಭಯಪಡುವ ಅವಶ್ಯಕತೆ ಇಲ್ಲ. ಹಿಂದಲ್ಲೇ ಉಳಿದುಕೋ, ನಾನೇ ಮನೆಗೆ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದರು. ರೆಡಿಯಾಗಿ ಹೊರಗೆ ಬಂದ ಗೌತಮ್ ಮನೆಯವರಿಗೆ ಅವಳ ಕಡೆ ಸ್ವಲ್ಪ ಗಮನ ಇರಲಿ, ತುಂಬ ಸೂಕ್ಷ್ಮ ಸ್ಥಿತಿ, ಈಗ ಗೊತ್ತಾಗದೆ ನಾನೇ ಹೊರಟಾಗಿ ಆಗಾಗ ಮಾತನಾಡಿ ಬಿಡುತ್ತೇನೆ. ನೀವಾಗೆ ಮಾತನಾಡಿದರೆ ಗೊಂದಲಕ್ಕೆ ಒಳಗಾಗಬಹುದು. ಆದರೆ ಸಂಜೆ ಬೇಗ ಬರ್ತೀನಿ ಹೇಳಿದವನು ಅವಳ ರೂಮಿನ ಬಳಿ ಬಂದು ಬಾಗಿಲು ಸರಿಸಿ ಮಲಗಿದವಳ ನೋಡಿ, ನಿದ್ರೆ ಇನ್ನೂ ಬಂದಿಲ್ಲ, ಆದರೂ ಪ್ರಯತ್ನ ನಡೆಸುತ್ತಿದ್ದಾಳೆ. ಎಲ್ಲವನ್ನು ಮರೆಯಲು ಎನಿಸುತ್ತೆ ಹೇಳಿಕೊಂಡವನು ಅವಳಿಗೆ ಹೋಗಿ ಬರುವುದಾಗಿ ತಿಳಿಸದೆ ಹೊರಗೆ ನಡೆದಿದ್ದ. ಸಂಜೆ ಎಚ್ಚರಗೊಂಡ ನಂತರ ಹೊರಗೆ ಬಂದ ಚಂದನಳನ್ನು
ಎಲ್ಲರ ನಗುಮುಖ ಸ್ವಾಗತಿಸಿತು. ಎಲ್ಲರೂ ನನ್ನನ್ನು ಎಷ್ಟು ಆತ್ಮೀಯತೆಯಿಂದ ನೋಡುತ್ತಿದ್ದಾರೆ. ನಾನು ಯಾಕೆ ಇವರನ್ನೆಲ್ಲ ಹೊರಗಿನವರಂತೆ ನೋಡುತ್ತಾ ಹೀಗೆ ದೂರ ಉಳಿಯುತ್ತಿದ್ದೇನೆ ಹೇಳಿಕೊಂಡವಳು ಬಂದು ಇಂದ್ರಾಣಿ ಅವರ ಪಕ್ಕ ಕುಳಿತಿದ್ದಳು. ಅವಳ ತಲೆ ನೆವರಿಸಿದವರು, ಚೆನ್ನಾಗಿ ನಿದ್ರೆ ಬಂತಾ? ಯಾವುದಕ್ಕೂ ಯೋಚಿಸಬೇಡ, ನಿನ್ನ ಜೊತೆಗೆ ಯಾವಾಗಲೂ ನಾನಿರುತ್ತೇನೆ. ಏನೇ ಬೇಕಾದರೂ ನನ್ನ ಕೇಳು ಎಂದಿದ್ದ. ತಾಯಿ ಅಂತ ಅವರ ಮಾತಿಗೆ ಏನು ಹೇಳಬೇಕು ತಿಳಿಯದೆ ತನ್ನ ಸಂಕೋಚ ಬಿಟ್ಟಿದ್ದಳು. ಪಕ್ಕ ಬಂದು ಕುಳಿತ ಪಾವನಿ, ನಾನು ಅಷ್ಟೇ, ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ, ಏನೇ ವಿಷಯ ಇದ್ದರೂ ಹೇಳಿಕೊ ಎನ್ನುತ್ತಾ ಅವಳ ಕೈ ಹಿಡಿದಿದ್ದಳು. ಬಂದ ಪ್ರಕೃತಿ ಅತ್ತೆ ಎನ್ನುತ್ತಾ ಅವಳ ಕೆನ್ನಿಗೆ ಮುತ್ತಿಟ್ಟಾಗ, ಚಂದನ ನನ್ನನ್ನು ಅಕ್ಕ ಎಂದು ಕರೆಯಬೇಕು ತಾನೆ, ಅತ್ತೆ ಎನ್ನುತ್ತಿದ್ದಾಳೆ. ಅವಳ ಕೆನ್ನೆ ಸವಾರಿ ಅಲ್ಲಿದ್ದವರ ಕಡೆ ನೋಡಿ ಹೇಳಿದಳು, ಇಂದ್ರಾಣಿ ಅವರು, ಅದು ರಮೇಶ್ನನ್ನು ನೀನು ಅಣ್ಣ ಅಂತ ಹೇಳುತ್ತಿದ್ದೆ. ಅವನಿನ್ನ ತಂಗಿಯ ರೀತಿ ನೋಡಿಕೊಳ್ಳುತ್ತಿದ್ದ, ಹಾಗಾಗಿ ಮಕ್ಕಳಿಬ್ಬರಿಗೂ ನಿನ್ನನ್ನು ಅತ್ತೆ ಎನ್ನುವಂತೆ ಹೇಳಿಕೊಟ್ಟಿದ್ದ ಎಂದಿದ್ದರು. ಇಷ್ಟೊಂದು ಆತ್ಮೀಯತೆ ಇತ್ತ ಹೇಳಿಕೊಂಡವಳ ನೋಟ ಗೌತಮ್ಗಾಗಿ ಹುಡುಕಾಡಿತು. ಅರ್ಥ ಮಾಡಿಕೊಂಡ ಮಹೇಂದ್ರ ಅವರು, ಗೌತಮ್ ನಿನ್ನನ್ನು ಹುಷಾರಾಗಿ ನೋಡಿಕೊಳ್ಳಲು ಹೇಳಿ ಕೆಲಸಕ್ಕೆ ಹೋಗಿದ್ದಾನೆ, ಇನ್ನೇನು ಬರ್ಬೋದು ಎಂದಿದ್ದರು. ತಿಂಡಿಗಳಿದ್ದ ಪ್ಲೇಟ್ ಹಿಡಿದು ಬಂದ ಚಿನ್ನಯ್ಯ, ಚಂದನ ನೀ ತಿರುಗಿ ಬಂದಿದ್ದು ನಮಗೆಲ್ಲ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ ಹೇಳಿ ಎಲ್ಲರಿಗೂ ತಿಂಡಿ ಕೊಟ್ಟಿದ್ದರು. ಗೌತಮ್ ಬೇಗ ಬರಬೇಕು ಎಂದುಕೊಂಡರು. ತಡವಾಗಿ ಹೋಗಿತ್ತು. ಊಟದ ಸಮಯಕ್ಕೆ ಬಂದಾಗ ನೋಟ ಮೊದಲು ಗಮನಿಸಿದ್ದು ಮಡದಿಯನ್ನೇ. ಅವಳ ಮುಖದಲ್ಲಿದ್ದ ಮೊದಲಿನ ನಗು ನೋಡಿ ಬಂದಾಗ ಎಲ್ಲರನ್ನೂ ಅಪರಿಚಿತರಂತೆ ನೋಡುತ್ತಾ ಸಂಕೋಚದ ಮುಖ ಹೊತ್ತು ಕುಳಿತಿದ್ದಳು. ಈಗ ಎಲ್ಲರೊಂದಿಗೆ ಹೊಂದಿಕೊಂಡಿದ್ದಾಳೆ ಎನಿಸುತ್ತದೆ ಹೇಳಿಕೊಂಡವನು, ಊಟ ಆಯ್ತಾ ಕೇಳಿದ್ದ. ಇಲ್ಲ, ಎಲ್ಲರೂ ನೀವು ಬರಲಿ ಎಂದು ಕಾಯ್ತಿದ್ದರು ಎಂದಿದ್ದಳು. 5 ನಿಮಿಷ ಬರ್ತೀನಿ, ತಟ್ಟೆ ಹಾಕುವುದಕ್ಕೆ ಹೇಳು ಎಂದವನು ತನ್ನ ರೂಮಿನ ಕಡೆಗೆ ನಡೆದಿದ್ದ. ರಮೇಶ್ ಪಾವನಿ ಸಂಜೆ ಮನೆಗೆ ಹೋಗಿದ್ದ ಕಾರಣ ಡೈನಿಂಗ್ ಹಾಲ್ನಲ್ಲಿ ಇವರುಗಳು ಮಾತ್ರ ಉಳಿದಿದ್ದರು. ಚಂದನಗೆ ಮಧ್ಯಾಹ್ನದ ಸಂಕೋಚ ಕಾಡಲಿಲ್ಲ. ಆದರೂ ಮನದಲ್ಲಿ ಗೌತಮ್ ಎಂದರೆ ಒಂದು ಕಡೆ ಭಯ ಇದ್ದೇ ಇತ್ತು. ಯಾವಾಗ ಎಂದರೆ ಆಗ ರೇಗಾಡುವ ಅವನ ಸ್ವಭಾವ ಪ್ರಶ್ನೆ ಎನಿಸಿತು. ಚಂದನ ಊಟದ ನಂತರ ಸ್ವಲ್ಪ ಸಮಯ ಎಲ್ಲರೊಂದಿಗೆ ಉಳಿದವಳು. ತನ್ನತ್ತಲೇ ಇದ್ದ ಗೌತಮ್ ನೋಟ ಎದುರಿಸಲಾರದೆ, ಅಪ್ಪಾಜಿಗೆ ಫೋನ್ ಮಾಡಬೇಕು, ಹಾಗೆ ಸಮಯವಾಗಿದೆ, ಮಲಗುತ್ತೇನೆ ಹೇಳಿ ತನಗೆಂದು ಹೇಳಿದ್ದ ರೂಮಿನ ಕಡೆಗೆ ನಡೆದಿದ್ದಳು. ಅವಳನ್ನು ತಡೆದು ನಿಲ್ಲಿಸದಾಗಿದ್ದ ಗೌತಮ್ ತನ್ನ ರೂಮ್ಗೆ ಬಂದಿದ್ದ. ರೂಮಿನ ತುಂಬ ಅವಳ ತನ್ನ ಮದುವೆಯ ಹಾಗೆ ರಿಸೆಪ್ಷನ್ನ ಫೋಟೋಗಳೇ. ಕೆಲವು ಕ್ಷಣಗಳು ಅವುಗಳನ್ನು ನೋಡುತ್ತಾ ನಿಂತವನು. ಅವಳೇನಾದರೂ ಅಪ್ಪಿತಪ್ಪಿ ಈ ರೂಮಿಗೆ ಬಂದರೆ ಕಷ್ಟ ಎಂದುಕೊಂಡು ಮನಸ್ಸಿಲ್ಲದೆ ಇದ್ದರೂ ಅವುಗಳನ್ನೆಲ್ಲ ತೆಗೆದು ಒಂದು ಕಬೋರ್ಡಿಗೆ ಹಾಕಿದವನು. ವಿಮಲಾ ಅವರು ಕೊಟ್ಟಿದ್ದ ಮಾಂಗಲ್ಯ, ಕಾಲುಂಗುರ ಇದ್ದ ಬಾಕ್ಸ್ ಕೂಡ ಅದೇ ಕಬೋರ್ಡ್ನಲ್ಲಿಟ್ಟು ಬೀಗ ಹಾಕಿ ಅವಳಿಗೆ ನೆನಪು ಬರಬೇಕು ಅಥವಾ ಸತ್ಯ ತಿಳಿದುಕೊಳ್ಳುವಷ್ಟು ಅವಳ ಮನಸ್ಥಿತಿ ಗಟ್ಟಿಯಾಗಬೇಕು ಹೇಳಿಕೊಂಡವನು. ರೂಮಿನಲ್ಲಿ ಅಷ್ಟೊತ್ತು ಓಡಾಡಿ ಉಳಿದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಎನಿಸಿದಾಗ, ಒಂದೇ ಮನೆಯಲ್ಲಿದ್ದರೂ ಎಷ್ಟು ದೂರ ಉಳಿದಿದ್ದಾಳೆ, ಎಷ್ಟು ನೆಮ್ಮದಿಯಾಗಿ ಮಲಗಿದ್ದಾಳೆ, ನೆನಪಿಸಿಕೊಂಡರೆ ತೆಗೆದು ಬಾರಿಸಬೇಕು ಎನಿಸ್ತದೆ ಹೇಳಿಕೊಂಡು ಒಂಟಿಯಾಗಿ ತನ್ನ ರೂಮಿನಲ್ಲಿ ಉಳಿಯಲು ಆಗದೆ ಹೊರಗೆ ಬಂದಿದ್ದ. ಚಂದನ ನಿದ್ರೆ ದೂರವೇ ಉಳಿದಾಗ ರೂಮಿನಿಂದ ಹೊರಗೆ ಬಂದಿದ್ದವಳು ಫಿಶ್ ಟ್ಯಾಂಕ್ ಬಳಿ ಬಂದು ನೋಡುತ್ತಾ ನಿಂತಿದ್ದಳು. ನೆರಳು ಸರಿದಂತಾಗಿ ತಿರುಗಿ ನೋಡುತ್ತಲೇ ಅಲ್ಲಿಂದ ಹೊರಡಲು ನೋಡಿದಳು. ಗೌತಮ್ ಆ ವೇಳೆಗೆ ಬಳಿಗೆ ಬಂದಾಗಿತ್ತು. ಯಾಕೆ ನಿದ್ದೆ ಬರಲಿಲ್ವಾ ಕೇಳಿದ. ಅದು ಬರುವಾಗ ಕಾರಿನಲ್ಲಿ ಹಾಗೆ ಮಧ್ಯಾಹ್ನ ಕೂಡ ಮಲಗಿದ್ನಲ್ಲ, ಹಾಗಾಗಿ ನಿದ್ದೆ ಬರಲಿಲ್ಲ ಹೇಳಿ ಹೊರಡಲು ನೋಡಿದ್ದಳು. ಸ್ವಲ್ಪ ಹೊತ್ತು ತೋಟದಲ್ಲಿ ಓಡಾಡುವ ಹಾಗಿದ್ರೆ ನೋಡು ಎಂದಾಗ ಬೇಡ ಎನ್ನದಾಗಿದ್ದಳು. ಮೊದಲಿನಿಂದಲೂ ಹೂಗಿಡಗಳು ಎಂದರೆ ವಿಶೇಷ ಆಸಕ್ತಿ ಇದ್ದ ಕಾರಣ ಗೌತಮ್ ಬಾಗಿಲು ತೆರೆದು ನಡೆದಾಗ ಅವನನ್ನು ಹಿಂಬಾಲಿಸಿದಳು. ತೋಟದ ನಡುವೆ ಓಡಾಡಲು ಅನುವು ಮಾಡಿಕೊಟ್ಟಿದ್ದ ಹಾದಿಯಲ್ಲಿ ಅವನ ಜೊತೆ ನಡೆದಿದ್ದವಳು, ನಿಮ್ಮ ತೋಟ ತುಂಬ ಚೆನ್ನಾಗಿದೆ, ಲೈಟ್ ಬೆಳಕಿನಲ್ಲಿ ಕಂಗೊಳಿಸುತ್ತಿದ್ದ ಹೂಗಳ ಸೌಂದರ್ಯ ನೋಡುತ್ತಾ ಹೇಳಿದಳು. ಗೌತಮ್, ನೀನು ನಮ್ಮ ಮನೆಗೆ ಬರಲು ಶುರು ಮಾಡಿದ್ದೆ ಹೂತೋಟ ನೋಡುವ ಸಲುವಾಗಿ. ಅಲ್ಲಿದ್ದ ನೋಡು ಮಲ್ಲಿಗೆ ಗಿಡ, ನೀನೇ ತಂದು ನೆಟ್ಟಿದ್ದು ಹೇಳಿದವನು ಆ ಗಿಡದಲ್ಲಿ ಹರಳಿದ ಹೂಗಳಲ್ಲಿ ಒಂದನ್ನು ಕಿತ್ತು ಅವಳತ್ತ ಹಿಡಿದಿದ್ದ. ಒಮ್ಮೆ ಮುಖ ನೋಡಿದರೂ ಹೆಚ್ಚಾಗಿ ಭಾವಿಸದೆ ಕೈ ನೀಡಿದ್ದಳು. ಸ್ವಲ್ಪ ಸಮಯ ಕಳೆಯುತ್ತಲೇ ಓಡಾಡಿದ್ದು ಸಾಕು, ಬಾ ಕುಳಿತುಕೋ ಹೇಳಿ ಹಾಕಿಸಿದ್ದ ಕುರ್ಚಿಗಳತ್ತ ಕರೆತಂದಿದ್ದ. ನೋಡಿದಷ್ಟು ವಿವಿಧ ಬಗೆಯ ಹೂಗಳು,
ಎಲ್ಲವನ್ನು ಸರಿಯಾಗಿ ನೋಡಲು ವಾರವಾದರೂ ಬೇಕೇನು. ಹೇಳಿಕೊಳ್ಳುತ್ತಲೇ ತೋರಿದ ಕುರ್ಚಿಯಲ್ಲಿ ಕುಳಿತಿದ್ದಳು. ಮತ್ತೆ ನಾಳೆ ಕಾಲೇಜ್ಗೆ ಹೋಗ್ತೀಯಾ ಕೇಳಿದ್ದ. ನನ್ನ ಕಾಲೇಜ್ ಬ್ಯಾಗ್ ಎಲ್ಲಿದೆ? ಇಲ್ಲಿ ಹೊಸ ನೋಟ್ಸ್ ತೆಗೆದುಕೊಂಡು ಹೋಗಬೇಕಾ? ಗೊಂದಲದಲ್ಲಿ ಕೇಳಿದ್ದಳು. ನಿನ್ನ ಕಾಲೇಜ್ ಬ್ಯಾಗ್ ನಮ್ಮ ಮನೆಯಲ್ಲೇ ಇದೆ. ನಿಮ್ಮ ಮನೆಯಲ್ಲಿ ಯಾಕೆ ಇರುತ್ತದೆ? ಅದು ನೀನು ಆ ದಿನಗಳಲ್ಲಿ ನಿನ್ನ ದೊಡ್ಡಪ್ಪನ ಮನೆಯವರೆಲ್ಲ ಮಿತ್ರ ಮನೆಗೆ ವಾರದವರೆಗೆ ಹೋಗಿದ್ದ ಕಾರಣ ನಿನ್ನನ್ನು ನಮ್ಮ ಮನೆಯಲ್ಲಿ ಬಿಟ್ಟಿದ್ದರು ಎಂದಿದ್ದ. ಚಂದನ: ಅಂದರೆ ನನ್ನ ನಿರೀಕ್ಷೆಗೂ ಮೀರಿ ಈ ಮನೆಯವರೊಂದಿಗೆ ನನ್ನ ಒಡನಾಟ ಇದೆ. ಹಾಗೆ ಇನ್ನೆಷ್ಟು ದಿನ ಹೀಗೆ ಹೆದರಿ ಹಿಂದೆ ಸರಿಯಲು ಆಗುತ್ತದೆ? ಹೇಳಿಕೊಂಡವಳು ನಾಳೆ ಕಾಲೇಜ್ಗೆ ಹೋಗುತ್ತೇನೆ ಎಂದಿದ್ದಳು. ವಾತಾವರಣ ಬದಲಾಗುತ್ತಿದ್ದದನ್ನು ಗಮನಿಸಿದ ಗೌತಮ್, ಸರಿ ನಡಿ, ತುಂಬ ಸಮಯವಾಗಿದೆ, ಮಲಗು ಹೇಳಿ ಎದ್ದು ನಿಂತಾಗ ಜೊತೆಗೆ ನಡೆದಿದ್ದಳು. ಎಲ್ಲೋ ಯಾವಾಗಲೂ ಹೀಗೆಲ್ಲ ಓಡಾಡಿದಂಥ ಅನಿಸಿಕೆ ಮೂಡಿದಾಗ ಇವರೇ ಹೇಳಿದಾರಲ್ಲ ನಾನಿಲ್ಲಿ ಹೆಚ್ಚಾಗಿರುತ್ತಿದ್ದೆ ಎಂದು, ಅದಕ್ಕೆ ಹಾಗೆ ಅನಿಸುತ್ತಿದೆ ಎಂದುಕೊಂಡಿದ್ದಳು. ಗುಡ್ ನೈಟ್ ಹೇಳಿ ನಡೆದಾಗ ನಿಲ್ಲಿಸಿಕೊಳ್ಬೇಕು ಎನಿಸಿದರೂ ಏನು ಹೇಳಲಾರದೆ ಹಾಗೇ ಉಳಿದಿದ್ದ. ಬೆಳಿಗ್ಗೆ ಎಚ್ಚರಗೊಂಡ ಚಂದನ ಈ ಮನೆಯಲ್ಲಿಂಥ ಮುಂಜಾನೆಯನ್ನು ಎದುರುಗೊಂಡಿದ್ದೇನೆ ಎನ್ನುವ ಅನಿಸಿಕೆ ಮೂಡಿದಾಗ ಹೆಚ್ಚಿಗೆ ಯೋಚಿಸಬಾರದು, ಬಂದದನ್ನು ಬಂದ ಹಾಗೆ ಸ್ವೀಕರಿಸ್ತಾ ಹೋಗಬೇಕು ಎಂದು ನಿರ್ಧರಿಸಿದವಳು ಎದ್ದು ವಾಶ್ರೂಮ್ ಕಡೆ ನಡೆದಿದ್ದಳು. ರೂಮಿನಿಂದ ಹೊರಬಂದವಳಿಗೆ ಇಂದ್ರಾಣಿಯವರು ಎದುರಾಗಿದ್ದರು. ಗುಡ್ ಮಾರ್ನಿಂಗ್ ಚಂದನ, ಆಗಲೇ ಸ್ನಾನ ಮುಗಿಸಿಬಿಟ್ಟಿದ್ಯಾ? ಸರೋಜಮ್ಮ ಮನೆ ಗುಡಿಸಿ ಒರೆಸಿದ್ದಾರೆ. ನನ್ನದಿನ್ನೂ ಸ್ನಾನ ಆಗಿಲ್ಲ. ಸ್ವಲ್ಪ ದೇವರ ಮನೆಯಲ್ಲಿ ದೀಪ ಹಚ್ಚಿ ಬಿಡ್ತೀಯಾ ಎಂದಿದ್ದರು. ಅವಳ ಮೊದಲ ದಿನಚರಿ ನೆನಪಾದರೆ ನೆನಪಿನ ಶಕ್ತಿ ಬೇಗ ಬರಬಹುದು ಎನ್ನುವ ಕಾರಣಕ್ಕೆ. ಚಂದನ: ನಾನು ಯಾರು, ನನ್ನನ್ನು ದೇವರ ಮನೆಗೆ ಸೇರಿಸ್ತಾರಾ ಯೋಚಿಸ್ತಾ ನಿಂತಳು. ಬಂದ ಮಹೇಂದ್ರ ಅವರು ಸೊಸೆಯ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಈ ಮನೆಯಲ್ಲಿ ತಾನು ಒಬ್ಬ ಅತಿಥಿ ಎನ್ನುವ ಮುಜುಗರ ಮೊದಲು ಹೋಗಬೇಕು ಎಂದುಕೊಂಡವರು. ಚಂದು, ನಿನ್ನ ಕೈ ಕಾಫಿ ಕುಡಿಯಬೇಕು. ಎಷ್ಟು ತಿಂಗಳಾಯಿತು? ಪೂಜೆ ಆದಮೇಲೆ ನನಗೊಂದು ಲೋಟ ಕಾಫಿ ಮಾಡಿಕೊಟ್ಟು ಬಿಡಮ್ಮ ಎಂದಿದ್ದರು. ಈಗ ಮಹೇಂದ್ರ ಅವರ ಮಾತು ಕೇಳಿ ನನ್ನನ್ನು ಈ ಮನೆಯ ಅತಿಥಿಯಂತೆ ನೋಡದೆ ಮನೆಯವಳಂತೆ ನೋಡುತ್ತಿದ್ದಾರೆ. ಆದರೂ ಎನಿಸಿದಾಗ ನಾನು ದೇವರ ಮನೆಯ ಅಡಿಗೆ ಮನೆಗೆ ಹೋಗಬಹುದೇ ಕೇಳಿದ್ದಳು. ತನ್ನ ತಾಯಿ ಹೊರಗಿನವರನ್ನು ದೇವರ ಮನೆಗೆ ಅಡುಗೆ ಮನೆಗೆ ಸೇರಿಸದೇ ಇದ್ದದ್ದು ನೆನಪಾಗಿತ್ತು. ಇಂದ್ರಾಣಿಯವರು ನಾವು ಅದನ್ನೆಲ್ಲ ನೋಡುವುದಿಲ್ಲ, ಅಲ್ಲದೆ ನೀನು ಈ ಮನೆಯ ಹುಡುಗಿಯೇ. ಪದ್ಮ ಅವರು ಹೊರಗೆ ಪ್ರವಾಸಗಳಿಗೆ ಹೋದಾಗಲೆಲ್ಲ ನೀನು ಕಾಲೇಜ್ಗೆ ಹೋಗಲು ತೊಂದರೆ ಆಗಬಾರ್ದು ಎಂದು ನಿನ್ನನ್ನು ನಮ್ಮ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಯಾವುದಕ್ಕೂ ಸಂಕೋಚ ಪಟ್ಟುಕೊಳ್ಬೇಡ, ನಿನ್ನ ಮನೆಯೇ ಅಂದುಕೋ ಎಂದಿದ್ದರು. ಅವರಷ್ಟು ಹೇಳಿದಾಗ ಚಂದನ ಯಾವ ಮುಜುಗರವೂ ಇಲ್ಲದೆ ದೇವರ ಮನೆ ಹೊಕ್ಕಿದ್ದಳು. ಸರೋಜಮ್ಮ ಬುಟ್ಟಿ ತುಂಬ ಹೂಗಳನ್ನು ತಂದಿಟ್ಟಿದ್ದರು. ದೇವರ ಮನೆ ಅಲಂಕರಿಸಿ ದೀಪ ಹಚ್ಚಿದವಳು ತುಳಸಿ ಪೂಜೆಗೆ ಹೊರಗೆ ಬಂದಿದ್ದಳು. ಎಚ್ಚರಗೊಂಡಿದ್ದ ಗೌತಮ್ ರಾತ್ರಿ ತಡವಾಗಿ ಮಲಗಿದ್ದಾಳೆ, ಹಾಗೆ ಇನ್ನೂ ಎಚ್ಚರಗೊಂಡಿಲ್ಲ ಎನ್ನಿಸ್ತದೆ ಹೇಳಿಕೊಂಡೇ ಸ್ನಾನ ಮುಗಿಸಿದವನು ಒಂದೇ ಸಲ ರೆಡಿಯಾಗಿ ಹೊರಗೆ ಬಂದಿದ್ದ. ಬರುತ್ತಲೇ ದೇವರ ಮನೆ ಕಡೆ ನೋಡಿದವನಿಗೆ ಚಂದನ ಪೂಜೆ ಮಾಡಿರುವ ರೀತಿ ಹೂಗಳನ್ನು ಮುಡಿಸಲಾಗಿದೆ. ಅವಳೇ ಇರಬಹುದಾ ಅನುಮಾನಗೊಂಡು ಒಳಗೆ ಕಾಣದಾದಾಗ ಹೊರಗೆ ಬಂದಿದ್ದ. ಎಲ್ಲಿ ಈ ದಿನ ಮತ್ತೆ ಬರುವುದಿಲ್ಲ ಎಂದುಕೊಂಡು ಬಿಟ್ಟಿದ್ದೆ, ಮತ್ತೆ ನನ್ನನ್ನು ಬದುಕುವಂತೆ ಮಾಡಿದೆ ಹೇಳಿಕೊಂಡವನು ಕೈಕಟ್ಟಿ ಎದುರಿಗಿನ ದೃಶ್ಯ ನೋಡುತ್ತಾ ನಿಂತ. ಪೂಜೆ ಮುಗಿಸಿ ಬಂದ ಚಂದನ ತನ್ನನ್ನು ನೋಡುತ್ತಿದ್ದ ರೀತಿಗೆ ಸಂಕೋಚಗೊಂಡವಳು ಅದು ಆಂಟಿ ಹೇಳಿದ್ರು ಎಂದಿದ್ದಳು. ಗೌತಮ್: ಪರವಾಗಿಲ್ಲ, ನೀನು ನಮ್ಮ ಮನೆಯಲ್ಲಿದ್ದಾಗ ಈ ಕೆಲಸಗಳನ್ನೆಲ್ಲ ನೀನೇ ಮಾಡುತ್ತಿದ್ದದು, ಸಂಕೋಚ ಪಡುವ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳಿದ್ದೆ, ಈಗಲೂ ಹೇಳುತ್ತಿದ್ದೇನೆ, ಮನೆ ನಿನ್ನದೇ ಎಂದುಕೋ ಹೇಳಿ ಇನ್ನೂ ಅಪರಿಚಿತನಂತೆ ಮಾತನಾಡಲು ಸಾಧ್ಯವಿಲ್ಲ ಎನಿಸಿದಾಗ ಒಳಗೆ ನಡೆದಿದ್ದ. ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದ ಚಂದನ ತಾತ ಹೇಳಿದ್ರು ಕಾಫಿ ಮಾಡಿ ಕೊಡಬೇಕಂತೆ ಎಂದಿದ್ದಳು. ಚಿನ್ನಯ್ಯ ಸಕ್ಕರೆ, ಕಾಫಿ, ಫಿಲ್ಟರ್, ಹಾಲು ಎಲ್ಲ ತೆಗೆದು ಇಟ್ಟವರು. ಚಂದು, ಯಾವುದಕ್ಕೂ ಹೆದರಿಕೊಳ್ಬೇಡ, ಇಲ್ಲಿ ಇರುವವರೆಲ್ಲ ನಿನ್ನ ಹಿತ ಬಯಸುವವರೇ. ನೀನು ಇಲ್ಲೆಲ್ಲ ಮೊದಲು ತುಂಬ ಚೆನ್ನಾಗಿದ್ದೆ ಎಂದಿದ್ದರು. ತನ್ನನ್ನು ಸಹಜವಾಗಿ ನಡೆಸಿಕೊಳ್ಳುತ್ತಿರುವ ರೀತಿ ನೋಡಿಯೇ ಈ ಅನುಭವ ಅವಳಿಗೂ ಬಂದಿತ್ತು. ಹಾಲ್ನಲ್ಲಿ ಇದ್ದವರ ಗಮನಿಸಿ ಮೂವರಿಗೂ ಕಾಫಿ ಕಪ್ ತಂದಿದ್ದಳು. ಕಾಫಿ ಹಿಡಿದು ಬಂದವಳ ನೋಡಿದ ಗೌತಮ್ ಸದ್ಯಕ್ಕೆ ಇಷ್ಟು ಸಾಕು ಎಂದುಕೊಂಡಿದ್ದ. ಚಂದನ ಕೂಡ ಅಲ್ಲೇ ಕುಳಿತಿದ್ದಳು. ಅವರಿಬ್ಬರು ಮಾತನಾಡಲಿ ಎಂದುಕೊಂಡು ಇಂದಿರಾ ಅವರು, ಮಾವ ನಿಮ್ಮ BP ಟ್ಯಾಬ್ಲೆಟ್ ಇದೆಯಾ? ಒಮ್ಮೆ ನೋಡಿಬಿಡಿ, ಇಂದು ತರಿಸ್ತೇನೆ ಹೇಳುತ್ತಾ ಎದ್ದು ನಡೆದಾಗ ಮಹೇಂದ್ರ ಅವರು ಕೂಡ ತಮ್ಮ ಆರೋಗ್ಯದ ವಿಷಯವಾಗಿ ಮಾತನಾಡುತ್ತಾ ನಡೆದಿದ್ದರು. ಗೌತಮ್:
8:30ಕ್ಕೆಲ್ಲ ರೆಡಿಯಾಗಿರು, ಕಾಲೇಜ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದ. ನನ್ನ ಬ್ಯಾಗ್ ಇದೆ ಎಂದು ಹೇಳಿದ್ರಿ ಅಲ್ವಾ ಕೇಳಿದ್ದಳು ಗೌತಮ್. 1 ನಿಮಿಷ ಹೇಳಿ ಹೋದವನು ಅವಳ ಕಾಲೇಜ್ ಬ್ಯಾಗ್ ಹಿಡಿದು ಬಂದಿದ್ದ. ಚಂದನಗೆ ನನ್ನ ವಸ್ತುಗಳು ಇಲ್ಲಿದೆ. ಎಲ್ಲ ವಿಚಿತ್ರ ಎನಿಸಿದರೂ ಅವರು ಕೊಟ್ಟ ಕಾರಣ ಸರಿಯಾಗಿ ಇದ್ದುದರಿಂದ ಏನು ಹೇಳಲಾಗದೆ ಉಳಿದಿದ್ದಳು. ಬ್ಯಾಗ್ನಿಂದ 1-2 ಪುಸ್ತಕಗಳ ತೆಗೆದುಕೊಂಡು ಹಾಳೆಗಳ ತೆರೆದು ನೋಡಿ ಅವನತ್ತ ನೋಡಿದಳು. ಯಾಕೆ ನಿನ್ನ ಅಕ್ಷರ ನಿನಗೆ ನೆನಪಿಲ್ವಾ ಕೇಳಿದ್ದ. ಕಾಲೇಜ್ಗೆ ರೆಡಿ ಆಗ್ತೇನೆ, ಆದರೆ ಅಲ್ಲಿಗೆ ಹೋಗುವುದು ಹೇಗೆ ಕೇಳಿದ್ದಳು. ಹೇಳಿದನಲ್ಲ, ನಾನೇ ಕರೆದುಕೊಂಡು ಹೋಗ್ತೇನೆ ಅಂತ. ಹೋಗು, ಬೇಗ ರೆಡಿಯಾಗಿ ಬಾ, ನೀನು ತಿಂಡಿ ತೆಗೆದುಕೊಂಡು ಮಾತ್ರೆ ನುಂಗಬೇಕು ಹೇಳಿದ್ದ. ಸರಿ ಎನ್ನುವಂತೆ ತಲೆಯಾಡಿಸಿ ನಡೆದವಳ ನೋಡಿ ಇವಳಿಲ್ಲೇ ಉಳಿಯುವಂತೆ ಏನಾದರೂ ಯೋಚಿಸಬೇಕು ಹೇಳಿಕೊಂಡವನು ಬಂದ ಚೆನ್ನಯ್ಯನಿಗೆ ಚಂದನ ವಿಷಯವಾಗಿ ಒಂದಿಷ್ಟು ವಿಷಯ ವಿವರಿಸಿದ. ತಿಂಡಿ ತಿಂದು ಮುಗಿಯುತ್ತಲೇ ಗೌತಮ್ ಬೇಗ ಎಂದಾಗ ಎಲ್ಲರಿಗೂ ತಿಳಿಸಿ ಕಾಲೇಜ್ ಬ್ಯಾಗ್ ಹಿಡಿದು ಅವನೊಂದಿಗೆ ನಡೆದಿದ್ದಳು. ದಾರಿಯ ನಡುವೆ ಆಗಾಗ ಹಣೆ ಮೇಲಿನ ಬೆವರನ್ನು ಕರ್ಚೀಪ್ನಿಂದ ಹೊತ್ತುತ್ತಾ ಕುಳಿತಳು. ಯಾಕೆ ನರ್ವಸ್ ಆಗ್ತಿದ್ಯಾ? ನಾನಿದ್ದೀನಲ್ಲ, ಯಾವುದಕ್ಕೂ ಯೋಚಿಸಬೇಡ ಎಂದಿದ್ದ. ಕಾರು ನಿಲ್ಲಿಸಿದಾಗ ಇಳಿದವಳು ಕಾಲೇಜ್ನ ಕಡೆ ನೋಡಿ ನೋಟ ಹರಳಿಸಿದಳು. ಇಷ್ಟು ದೊಡ್ಡ ಕಾಲೇಜ್ನಲ್ಲಿ ಓದುತ್ತಿದ್ದೇನೆ ಎನ್ನುವಂತೆ ಎದುರು ಸಿಕ್ಕವರೆಲ್ಲ ಗೌತಮ್ಗೆ ಮರ್ಯಾದೆ ಕೊಡುವವರೇ, ಜೊತೆಗೆ ಅವಳನ್ನು ವಿಶೇಷವಾಗಿ ನೋಡುವವರೇ. ಪ್ರಿನ್ಸಿಪಾಲ್ ಕೂಡ ಗೌತಮ್ಗೆ ಕೊಟ್ಟ ವಿಶೇಷ ಮರ್ಯಾದೆ. ಹಾಗೆ ತನ್ನೊಂದಿಗೆ ಮಾತನಾಡಿದ ರೀತಿ ಗಮನಿಸಿದವಳು, ಇವರು ನನ್ನ ಅನಿಸಿಕೆಗಿಂತ ದೊಡ್ಡ ಶ್ರೀಮಂತರು, ಹಾಗೆ ಒಳ್ಳೆಯವರು ಎನಿಸುತ್ತದೆ. ಎಲ್ಲರೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಹೇಳಿಕೊಂಡಿದ್ದಳು. ಬಂದ ಲೆಕ್ಚರ್ಸ್ಗಳು ಕೂಡ ಚಂದನಳ ಆರೋಗ್ಯ ವಿಚಾರಿಸಿ ಆತ್ಮೀಯತೆಯಿಂದ ಮಾತನಾಡಿಸಿ ಏನೇ ಸಮಸ್ಯೆ ಇದ್ದರೂ ನಮಗೆ ತಿಳಿಸುವಂತೆ ಹೇಳಿದ್ದರು. ಮತ್ತೊಬ್ಬರು, ಬನ್ನಿ ಈಗ ನಾನು ನಿಮ್ಮದೇ ಕ್ಲಾಸ್ ತೆಗೆದುಕೊಳ್ಳಬೇಕು, ಹೋಗುತ್ತಿದ್ದೇನೆ, ಹಾಗೆ ಕ್ಲಾಸ್ ರೂಮ್ ತೋರಿಸಿಕೊಟ್ಟ ಹಾಗೆ ಆಗುತ್ತದೆ ಎಂದಾಗ ಗೌತಮ್ ಕಡೆ ನೋಡಿದ್ದಳು. ಹೋಗು ಎನ್ನುವಂತೆ ಕಣ್ಣಲ್ಲೇ ತೋರಿದವನು ತಾನು ಎದ್ದು ನಿಂತು ಅವರಿಗೆ ತಿಳಿಸಿ ನಡೆದವಳ ಜೊತೆ ಬಂದು ಕಾಲೇಜ್ ಬಿಡುವ ಸಮಯಕ್ಕೆ ಇಲ್ಲೇ ಇರುತ್ತೇನೆ, ಬೇಗ ಕ್ಲಾಸ್ ಮುಗಿದರೆ ಮೆಸೇಜ್ ಮಾಡು, ನಂಬರ್ ಇದೆಯಲ್ಲ, ಯಾವುದಕ್ಕೂ ಹೆದರಬೇಡ ಹೇಳಿ ನಡೆದಿದ್ದ. ಮೊದಲೇ ಕಾಲೇಜ್ನಲ್ಲಿ ಸ್ಟೂಡೆಂಟ್ಗಳಿಗೆ ಚಂದನ ಅನಾರೋಗ್ಯದ ಬಗ್ಗೆ, ಹಳೆಯದನ್ನು ಮರೆತಿರುವ ಬಗ್ಗೆ ತಿಳಿಸಿದ್ದ ಕಾರಣ ಯಾರು ಗೌತಮ್ ವಿಷಯ, ಅವಳಿಗೆ ಮದುವೆಯಾಗಿರುವ ವಿಷಯ ಮಾತನಾಡಲು ಹೋಗಿರಲಿಲ್ಲ. ಮೊದಮೊದಲು ಸ್ವಲ್ಪ ವಿಚಿತ್ರವಾಗಿ ಎನ್ನುವಂತೆ ನೋಡಿದರೂ ನಂತರ ಸಹಜವಾಗಿ ವರ್ತಿಸಿದ್ದರು. ಕ್ಲಾಸ್ ಮುಗಿಸಿಕೊಂಡು ಹೊರಬರುತ್ತಾ ಚಂದನ ಸ್ವಲ್ಪ ಮೈಂಡ್ ಫ್ರೀ ಆದಂತೆ ಎನಿಸ್ತಿದೆ. ಹಳೆಯದನ್ನು ಮರೆತಿದ್ದರೆ ಏನು, ಹೊಸದನ್ನು ಕಲಿಯಲು ಅಡ್ಡಿ ಇಲ್ಲವಲ್ಲ. ಹಾಗೆ ಇವರು ಆಫೀಸ್ನ ಕೆಲಸಗಳಲ್ಲಿ ಇರಬಹುದು, ನಾನು ಫೋನ್ ಮಾಡಿದರೆ ಅವರಿಗೆ ತೊಂದರೆ ಆಗುತ್ತದೆ. ಇಲ್ಲಿನ ಬಸ್ ಸ್ಟಾಪಿಗೆ ಹೋಗಿ ಮನೆಗೆ ಹೋಗುವ ಬಸ್ಗಳ ಬಗ್ಗೆ ವಿಚಾರಿಸಿ ಹೋಗುವುದಾ ಅಥವಾ ಆಟೋದಲ್ಲಿ ಹೋಗುವುದಾ ಯೋಚಿಸ್ತಾ ಬರುತ್ತಿದ್ದವಳು ಗೇಟ್ ಮುಂದೆ ನಿಂತಿದ್ದ ಕಾರನ್ನು ನೋಡುತ್ತಲೇ ಇವರು ಬಂದಿದ್ದಾರೆ ಹೇಳಿಕೊಂಡೇ ನಡೆದಿದ್ದಳು. ಗಮನಿಸಿದ ಗೌತಮ್ ಮೊದಲೇ ಆಮೆ ನಡಿಗೆ, ಅಂಥದ್ರಲ್ಲಿ ಯೋಚಿಸಿಕೊಂಡು ಬೇರೆ ಬರುತ್ತಿದ್ದಾಳೆ ರೇಗಿಕೊಂಡಿದ್ದ. ಚಂದನ ಬಂದು ಕುಳಿತವಳು, ಬಂದು ತುಂಬ ಸಮಯವಾಯಿತಾ, ನನ್ನಿಂದ ನಿಮಗೆ ತೊಂದರೆ ಆಯಿತಾ ಅನ್ನಿಸ್ತಿದೆ ಎಂದಿದ್ದಳು ಸಂಕೋಚದಿಂದ. ಆಗುತ್ತಿರುವ ತೊಂದರೆಗಳಿಗೆಲ್ಲ ನಿನ್ನಿಂದಲೇ ಪರಿಹಾರ ತೆಗೆದುಕೊಳ್ಳುತ್ತೇನೆ ಬಿಡು. ಅದಿರಲಿ, ಹೇಗಿತ್ತು ಮೊದಲ ದಿನ ಕೇಳಿದ್ದ. ಚೆನ್ನಾಗಿತ್ತು, ಮನಸ್ಸಿನ ಭಾರ ಕಡಿಮೆಯಾದಂತೆ ಎನಿಸ್ತಿದೆ. ಇನ್ನು ಮುಂದೆ ಹಿಂದಿನ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚಿಸುವುದಿಲ್ಲ ಎಂದಿದ್ದಳು. ಅಲ್ಲಿಗೆ ನನ್ನ ಕತೆ ಹೇಳಿಕೊಂಡವನು ಹೊರಗೆ ಕರೆದುಕೊಂಡು ಹೋಗೋಣ ಎನಿಸ್ತಿದೆ. ತುಂಬ ದಿನಗಳ ನಂತರ ಹೀಗೆ ಸಿಕ್ಕಿದ್ದಾಳೆ, ಆದರೆ ಮೊದಲ ದಿನವೇ ಹೀಗೆ ಹೊರಗೆ ಹೋಟೆಲ್ಗೆ ಅಥವಾ ಕಾಫಿ ಡೇಗೆ ಕರೆದುಕೊಂಡು ಹೋದರೆ ತಪ್ಪಾಗಿ ತಿಳಿಯಬಹುದು ಎನಿಸಿದಾಗ ಕಾರನ್ನು ನೇರ ಮನೆಯ ಹಾದಿಗೆ ಕಡೆ ತಿರುಗಿಸಿದ್ದ. ಚಂದನ ಪದೇ ಪದೇ ಕರೆ ಮಾಡಿದಾಗ ಪದ್ಮ ಅವರಿಗೆ ಹೋಗದೆ ಉಳಿಯಲು ಸಾಧ್ಯವಾಗಲಿಲ್ಲ. 7ರ ಸಮಯದಿ ಬಂದಿದ್ದರು. ಚಂದನಗೆ ತನ್ನ ದೊಡ್ಡಮ್ಮನ ನೋಡಿ ಸಂತೋಷವಾಗಿತ್ತು. ತನ್ನ ಅಕ್ಕಂದಿರ ಬಗ್ಗೆ ವಿಚಾರಿಸಿದಳು. ಮಿತ್ರ ಗಂಡನ ಮನೆಯಲ್ಲಿದ್ದಾಳೆ, ಆದರೆ ಮನೆಗೆ ಬರಲು ತಡವಾಗ್ಬೋದು ಎಂದಿದ್ದರು. ಇಂದ್ರಾಣಿಯ ಜೊತೆ ಸ್ವಲ್ಪ ಸಮಯ ಕುಳಿತು ಮಾತನಾಡಿದವರು ಇವರಿನ್ನೇನು ಬರ್ಬೋದು, ಚಂದನ ಹೊರಡೋಣ ಎಂದಿದ್ದರು. ರೂಮಿನಲ್ಲಿ ಉಳಿದಿದ್ದರು. ಅವರ ಮಾತು ಕೇಳಿದ ಗೌತಮ್ ಕೋಪದಿಂದ ಒಳಗೆ ಉಳಿದನೇ ವಿನಃ ಹೊರಗೆ ಬರಲು ಹೋಗಲಿಲ್ಲ. ಬ್ಯಾಗ್ ಹಿಡಿದು ಬಂದ ಚಂದನ ಎಲ್ಲರಿಗೂ ಹೇಳಿದವಳು. ಗೌತಮ್ ರೂಮಿನ ಕಡೆಗೆ ನೋಡಿದವಳು. ಒಮ್ಮೆ ಹೇಳಿ ಹೋಗಬೇಕಾಗಿತ್ತು. ಅಪ್ಪಾಜಿ ನನ್ನನ್ನು ಕಾಳಜಿಯಿಂದ ನೋಡಿಕೊಳ್ಳುವಂತೆ ಇವರು ಕೂಡ ನೋಡಿಕೊಳ್ಳುತ್ತಿದ್ದಾರೆ. ಆಗಾಗ ರೇಗುತ್ತಾರೆ, ಕೋಪ ಮಾಡಿಕೊಳ್ತಾರೆ ಎನ್ನುವುದನ್ನು ಬಿಟ್ಟರೆ ತುಂಬ ಒಳ್ಳೆಯ ವ್ಯಕ್ತಿ. ಹೇಗೆ ತಿಳಿಸದೆ ಹೋಗುವುದು ಯೋಚಿಸಿ ಹೆಜ್ಜೆ ಎತ್ತಿಡದೆ ನಿಂತಿದ್ದಳು. ಅರ್ಥ ಮಾಡಿಕೊಂಡ ಇಂದ್ರಾಣಿಯವರು,
ಅವನ ರೂಮಿನಲ್ಲಿ ಏನೋ ಕೆಲಸ ಮಾಡ್ತಿರ್ಬೇಕು, ಹೋಗಿ ಹೇಳಿ ಬಾ ಎಂದಾಗ ದೊಡ್ಡಮ್ಮ ಅವರಿಗೆ ತಿಳಿಸಿ ಬರ್ತೇನೆ ಅಂದವಳು ಅತ್ತ ನಡೆದಿದ್ದಳು. ಮೆಲ್ಲನೆ ಬಾಗಿಲು ತಟ್ಟಿದ ಸದ್ದಿಗೆ ತಲೆ ಎತ್ತಿದವನು ತನ್ನ ರೂಮಿನ ಬಾಗಿಲ ಬಳಿ ನಿಂತಿದ್ದವಳ ನೋಡಿ ಬಾ ಒಳಗೆ ಕರೆದಿದ್ದ. ಚಂದನ ಎಲ್ಲರ ಎದುರು ಅವರ ರೂಮಿನೊಳಗೆ ಹೇಗೆ ಹೋಗುವುದು, ಅದೂ ಅಲ್ಲದೆ ಈ ರೀತಿ ಹೋಗುವುದು ತಪ್ಪಾಗಬಹುದು ಎಂದುಕೊಂಡವಳು. ದೊಡ್ಡಮ್ಮ ಬಂದಿದ್ದಾರೆ, ನಿಮಗೆ ಹೇಳಿ ಹೋಗೋಣ ಎಂದು ಬಂದೆ. ನಿಮ್ಮಿಂದ ತುಂಬ ಸಹಾಯವಾಯಿತು, ಬರ್ತೀನಿ ಎಂದಿದ್ದಳು. ಹೇಳಿದ ರೀತಿಗೆ ಚಡಪಡಿಸಿದ್ದ. ಆದರೆ ಏನು ಹೇಳಿ ಉಳಿಸಿಕೊಳ್ಳಬೇಕೋ ತಿಳಿಯದಾಗಿತ್ತು. ಸರಿ ಹುಷಾರು, ಹಾಗೆ ಬೆಳಿಗ್ಗೆ ಕಾಲೇಜ್ಗೆ ರೆಡಿಯಾಗುತ್ತಲೇ ಮೆಸೇಜ್ ಮಾಡು ಎಂದಿದ್ದ. ಪರವಾಗಿಲ್ಲ, ಪ್ರತಿದಿನ ನಿಮ್ಮ ಸಹಾಯ ಹೇಗೆ ತೆಗೆದುಕೊಳ್ಳೋದು, ಬಸ್ನಲ್ಲಿ ಓಡಾಡಲು ಅಭ್ಯಾಸ ಮಾಡಿಕೊಳ್ತೇನೆ ಎಂದಿದ್ದಳು. ತೆಗೆದು 4 ಬಾರಿಸೋಣ ಎನಿಸ್ತಿದೆ, ಏನು ಮಾಡೋದು, ಎಲ್ಲ ಮರೆತು ಕುಳಿತಿದ್ದಾಳೆ ಎಂದುಕೊಂಡವನು. ನೋಡು, ನಿನ್ನ ತಂದೆಗೆ ಹೇಳಿದ್ದೇನೆ, ಸದ್ಯಕ್ಕೆ ನಿನ್ನ ಜವಾಬ್ದಾರಿ ಪೂರ್ಣ ನನಗೆ ಸೇರಿದ್ದು. ನನಗೆ ಯಾವ ಸಮಸ್ಯೆ ಇಲ್ಲ. ನಿನ್ನನ್ನು ಮೊದಲು ಕೂಡ ನಾನೇ ಕಾಲೇಜ್ಗೆ ಕರೆದುಕೊಂಡು ಹೋಗುತ್ತಿದ್ದದ್ದು. ಹೇಳಿದಷ್ಟು ಕೇಳು. ಕೊನೆಯ ಮಾತು ಕೋಪದಿಂದ ಹೇಳಿದಾಗ ಉತ್ತರಿಸಲಾರದೆ ಸರಿ ಎನ್ನುವಂತೆ ತಲೆಯಾಡಿಸಿ ನಡೆದಿದ್ದಳು. ಅವಳು ಹೊರಡುತ್ತಲೇ ಗೌತಮ್ಗೆ ಮನೆಯೆಲ್ಲ ಖಾಲಿಯಾದಂತೆ ಎನಿಸಿತು. ಕಣ್ಮುಂದೆ ನನ್ನ ಮನೆಯಲ್ಲಿ ಇದ್ದಿದ್ದರೆ ಆಗುತ್ತಿತ್ತು ಹೇಳಿಕೊಂಡಿದ್ದ. ವೆಂಕಟಾದ್ರಿಯಲ್ಲಿ ಚಂದನಳ ದಿನಚರಿ ಶುರುವಾಗಿತ್ತು. ಗೌತಮ್ನ ದಿನಚರಿ ಕೂಡ ಬೆಳಿಗ್ಗೆ ಚಂದನ ತುಳಸಿ ಕಟ್ಟೆ ಸುತ್ತುವುದನ್ನು ನೋಡುತ್ತಲೇ ಶುರುವಾಗುತ್ತಿತ್ತು. ಆ ಸಮಯಗಳೆಲ್ಲ ಅವಳ ಭೇಟಿಯ ಮೊದಲ ದಿನಗಳ ನೆನೆಯುತ್ತಿದ್ದ. ಹಾಗೆ ಕಾಲೇಜ್ಗೆ ಬಿಡುವುದು, ಕರೆದುಕೊಂಡು ಬರುವುದು ತನ್ನ ದಿನನಿತ್ಯದ ಕೆಲಸಗಳಲ್ಲಿ ಒಂದಾಗಿಸಿಕೊಂಡಿದ್ದ. ನಿಹಾನ್ನ 1 ವರ್ಷದ ಸತತ ಪ್ರಯತ್ನ ಫಲ ಕೊಡುವ ಕಡೆ ಸಾಗಿತ್ತು. ಈ 1 ವರ್ಷದ ಅವನ ಮಾತುಗಳಿಗೆ ಇಟ್ಟ ಆನೆಗಳಿಗೆ ಮನಸ್ಸೋಲುವತ್ತ ಸಾಗಿದ್ದ. ಆದ್ರಿ ಅವನು ಮಾಡಿದ ತಪ್ಪನ್ನು ಕ್ಷಮಿಸಿ ಒಂದು ಅವಕಾಶ ಕೊಡಲು ನಿರ್ಧರಿಸಿದ್ದಳು. ಅಂದು ಸಂಜೆ ಮನೆಯಲ್ಲಿ ಯಾರೂ ಇಲ್ಲದೆ ಒಬ್ಬಳೇ ಉಳಿಯಲು ಬೇಸರವಾದಾಗ, ಚಂದನ 2 ದಿನದಿಂದ ಅಲ್ಲಿಗೆ ಹೋಗಿಲ್ಲ, ಹೋಗಿ ಬರೋಣ, ಆಂಟಿ ಅಂಕಲ್ ಪ್ರತಿದಿನ ಬರಲು ಹೇಳುತ್ತಾರೆ ಎಂದುಕೊಂಡೇ ಅತ್ತ ಬಂದಿದ್ದಳು. ಮನೆಯೊಳಗೆ ಬಂದವಳಾಗೆ ನಿಂತು ಬಿಟ್ಟಳು. ಹೀರಾ ಗೌತಮ್ನ ತೀರ ಸನಿಹದಲ್ಲಿ ನಿಂತು ಲ್ಯಾಪ್ಟಾಪ್ನಲ್ಲಿ ಇದ್ದ ವಿಷಯವನ್ನು ಅವನಿಗೆ ತೋರಿಸ್ತಾ ವಿವರಿಸ್ತಿದ್ದಳು. ಗೌತಮ್ಗೆ ತನ್ನ ನಾಲಾಯಕ್ ಬಂದಂಥ ಅನಿಸಿಕೆಗೆ ತಿರುಗಿ ನೋಡಿದ್ದ. ಅಲ್ಲೇ ನಿಂತಿದ್ದವಳ ನೋಡಿ, ಯಾಕೆ ರೆಡ್ ಕಾರ್ಪೆಟ್ ಹಾಕಬೇಕಾ ಇಲ್ಲಿವರೆಗೆ ಬರಲು ಹೇಳಿದ್ದ. ಚಂದನ ಹಾಗೇನೂ ಇಲ್ಲ ಹೇಳುತ್ತಾ ಬಂದವಳು ಅಲ್ಲೇ ಕುಳಿತಿದ್ದ ಇಂದ್ರಾಣಿಯವರ ಪಕ್ಕ ಕುಳಿತಿದ್ದಳು. ಕೆಲಸದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆದ ಕಾರಣ ಅವಳ ಕಡೆ ನೋಡದೆ ಹೀರಾ ಮಾತಿನ ಕಡೆ ಗಮನ ಕೊಟ್ಟಿದ್ದ. ಯಾವಾಗಲೂ ತನ್ನ ಹಿಂದಿಂದೇ ಕಾಳಜಿ ವಹಿಸಿ ಬರುತ್ತಿದ್ದ ವ್ಯಕ್ತಿ ಇಂದು ತನ್ನತ್ತ ತಿರುಗಿ ಕೂಡ ನೋಡದೇ ಇದ್ದದ್ದು ಚಂದನಗೆ ಸಹಿಸಿಕೊಳ್ಳದ ವಿಷಯವಾಗಿತ್ತು. ಆಫೀಸ್ನ ಕೆಲಸವಾದರೆ ಅಲ್ಲೇ ನೋಡಿಕೊಳ್ಬಹುದು, ಮನೆಗೆ ಯಾಕೆ ಕರೆಸಬೇಕು, ಕರೆಸಿದರೂ ಇಷ್ಟು ಸನಿಹ ನಿಂತು ಮಾತನಾಡ್ತಾರಾ ಯಾರಾದರೂ ಹೇಳಿಕೊಂಡವಳು ಅವಳ ಬಟ್ಟೆಯತ್ತ ನೋಡಿ ತಾನು ತೊಟ್ಟಿದ್ದ ಬಟ್ಟೆಗಳ ಕಡೆಗೆ ನೋಡಿಕೊಂಡಿದ್ದಳು. ವ್ಯತ್ಯಾಸ ತುಂಬ ಇದೆ ಎನಿಸಿತು. ಅದರ ನಡುವೆಯೇ ಕಾಫಿ ಕೂಡ ಮುಗಿದಿತ್ತು. ಇಂದ್ರಾಣಿ ಅವರು ತನ್ನ ಅಣ್ಣನ ಮಗಳು ಎಂದು ಹೀರಾಳನ್ನು ಪರಿಚಯಿಸಿಕೊಟ್ಟಿದ್ದರು. ಹೀರಾ ಹಾಯ್ ಎಂದಷ್ಟೇ ಹೇಳಿ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದಳು. 1 ಗಂಟೆ ಕಳೆದರೂ ಅವರ ಕೆಲಸ ಮುಗಿಯದೆ ಚರ್ಚೆ ನಡೆದಿದ್ದ ಕಾರಣ ಆಂಟಿ ಬರ್ತೀನಿ, ಬರೆದುಕೊಳ್ಳೋದು ಇದೆ ಹೇಳಿ ನಡೆದಿದ್ದಳು. ಗೌತಮ್ ಯಾಕೆ ಇನ್ನು ಸ್ವಲ್ಪ ಸಮಯ ಇದ್ದು ಹೋಗ್ಬೋದಲ್ಲ, 1 ಅರ್ಧ ಗಂಟೆ ಮುಗಿಯುತ್ತದೆ ಇರು ಎಂದಿದ್ದ. ಪರವಾಗಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಹೇಳಿ ಸರಸರನೆ ಅಲ್ಲಿಂದ ನಡೆದು ಬಿಟ್ಟಿದ್ದಳು. ನಾಳೆ ಒಂದು ಫೈಲ್ ಸಬ್ಮಿಟ್ ಮಾಡಬೇಕಾಗಿದ್ದ ಕಾರಣ ಗೌತಮ್ ಬರೆದುಕೊಳ್ಳುವುದು ತುಂಬ ಇರಬೇಕು. ಇಷ್ಟು ದಿನ ಕಾಲೇಜ್ಗೆ ಹೋಗದೆ ರಜೆ ಹಾಕಿದಾಳಲ್ಲ ಹೇಳಿಕೊಂಡು ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದ. ಮನೆಗೆ ಬಂದ ಚಂದನನಲ್ಲಿ ಅರ್ಥವಾಗದ ಚಡಪಡಿಕೆ. ನಿಂತರೂ ಕುಳಿತರೂ ಮನಸ್ಸಿಗೆ ಸಮಾಧಾನವೇ ಇಲ್ಲದಂತಾಗಿತ್ತು. ರಾತ್ರಿ ಬೇಗ ಊಟ ಮಾಡಿ ಮಲಗಲು ಪ್ರಯತ್ನಿಸುತ್ತಿದ್ದವಳಿಗೆ ಗೌತಮ್ ಹೀರಾ ತುಂಬ ಸನಿಹದಲ್ಲಿ ಮಾತನಾಡುತ್ತಾ ಒಟ್ಟಿಗೆ ಇದ್ದದ್ದೇ ನೆನಪಿಗೆ ಬಂದಾಗ ಎದ್ದು ಕುಳಿತಿದ್ದಳು. ಮತ್ತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.